ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ಮಾಡೋಣ. ನೋಡಿ, ಅದಕ್ಕೆ ಯಾವ್ಯಾವ ಏನೇನು ಪದಾರ್ಥಗಳು ಬೇಕಂತ ಹೇಳ್ತಾ ಇದ್ದೀನಿ. ಒಂದು ಮಸಾಲೆ ಆಗಬೇಕಾಯ್ತು. ಅದಕ್ಕೆ ಇಷ್ಟು ಸ್ವಲ್ಪ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ತೊಗೊಳ್ಬೇಕು. ಸ್ವಲ್ಪ ಅರ್ಧ ಸ್ಪೂನ್ ಕಸಕಸೆ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿಣ, ಮತ್ತು ಸ್ವಲ್ಪ ಪೆಪ್ಪರ್ ಮೆಣಸಿನಕಾಳು, ಒಂದು 4 ಲವಂಗ, ಚೂರು ಚಕ್ಕೆ, ಹಸಿಮೆಣಸು ಎರಡರಿಂದ 3. ನಾನು ಹೆಚ್ಚು ಹಸಿಮೆಣಸು ಹಾಕೋದಿಲ್ಲ. ಸ್ವಲ್ಪ ಖಾರ ಬೇಕು ಅಂದರೆ ನಾನು ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ತೇನೆ, ಕೆಂಪು ಮೆಣಸಿನ ಪುಡಿ, ಆಯಿತಾ. ಮತ್ತು ಬೆಳ್ಳುಳ್ಳಿ ಒಂದು 7-8 ಎಸಳು. ಇದು ನಾನು ಹಾಫ್ ಮಾಡಿ ಅದು ಕಟ್ ಮಾಡಿದ್ದೇನೆ, ಅದಕ್ಕೆ ನಿಮಗೆ ತುಂಬ ಜಾಸ್ತಿ ಕಾಣ್ತದೆ. ಒಂದು 7-8 ಇದ್ದರೆ ಸಾಕು. ಮತ್ತು ಅರ್ಧ ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ಬೇಕು, ಆಯಿತಾ. ಚೆಂದ ಮಾಡಿ ಪೇಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಪಕ್ಕದಲ್ಲಿ. ತೋರಿಸಿದ ಪದಾರ್ಥನ ಎಲ್ಲದನ್ನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೇನೆ, ಆಯಿತಾ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಪೇಸ್ಟನ್ನು ಮಾಡಿ ಇಟ್ಬೇಕಾಯ್ತಾ. ಅದು ಹೇಳಿದ ಪದಾರ್ಥ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ. ಸ್ಟೆಪ್ ಏನಂತ ಹೇಳಿದ್ರೆ, 2 ಬಿರಿಯಾನಿ ಎಲೆ ಅಂದರೆ ಪಲಾವ್ ಎಲೆ ಹೇಳ್ತಾರೆ ಕೆಲವರು, ಅದು, ಮತ್ತು ಅರ್ಧ ಟೀ ಸ್ಪೂನ್ ವಡೆ ಸೊಪ್ಪು, ಒಂದು 3 ಲವಂಗ, ಸಣ್ಣ ಚಕ್ಕೆ, ಒಂದು 5 ಏಲಕ್ಕಿ, 4-5 ಹಾಕ್ಬೋದು, ಒಂದು ಅನಾನಸು, ಇವಿಷ್ಟು ತಗೊಳ್ಬೇಕು ಫಸ್ಟು. ಮತ್ತು ಅದರ ನಂತರ ಅದು ಫ್ರೈ ಆದಮೇಲೆ ಇದು 2 ಟೊಮೆಟೊ, ಮತ್ತು ಇದಕ್ಕೂ ಪಲಾವ್ ಎಲೆ ಅಂತ ಹೇಳ್ತಾರೆ. ಕೆಲವ್ರ ಮನೇಲಿ ಇರ್ತದೆ, ಕೆಲವ್ರ ಮನೇಲಿ ಇರ್ತದೆ, ಇಲ್ಲಿದ್ದರೂ ನಡೀತದೆ, ಇದ್ದರೆ ಹಾಕಿ, ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಮತ್ತು 2 ದೊಡ್ಡ ಈರುಳ್ಳಿಯನ್ನು ತೆಳ್ಳಗೆ ಸಪೂರಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಇದು 1/4 kg ಇದೆ ಅಷ್ಟು ಚಿಕನನ್ನು ಪೀಸ್ ಮಾಡಿ ಚೆಂದ ಮಾಡಿ ಅರಿಶಿಣ ಹಾಕಿ ತೊಳೆದಿಟ್ಕೊಳ್ಬೇಕು ಕ್ಲೀನಾಗಿ. ಒಂದು 2-3 ನೀರಲ್ಲಿ ತೊಳೆದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆ 2 ಲೋಟ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಡೈಲಿ ಅನ್ನ ಮಾಡ್ತೇವಲ್ಲ ಅದು ಅಕ್ಕಿಯನ್ನು ಚೆನ್ನಾಗಿ 2 ಸಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಿಷ್ಟು ಪದಾರ್ಥ ಅದಕ್ಕೆ ಬೇಕಾಗಿದ್ದದು. ಈಗ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರಿಗೆ ಒಂದು 4 ಸ್ಪೂನು ನೀವು ಅಡುಗೆ ಬಳಸುವ ಎಣ್ಣೆಯನ್ನು ಬಳಸೋದು ಹಾಕಬೇಕು. ಹಾಗೆ 1 ಸ್ಪೂನ್ ತುಪ್ಪ ಹಾಕಬೇಕು, ಅದು ಘಮ ಚೆನ್ನಾಗಿ ಬರ್ತದೆ. ಹಾಕಿ ನಾನು ಹೇಳಿದಂಥದ್ದು ಈ ಸಾಂಬಾರು ಪದಾರ್ಥ ಉಂಟಲ್ಲ, ಬಡೆ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು ಎಲ್ಲ ಇರ್ತಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಒಂದು ಅರ್ಧ ಸೆಕೆಂಡ್ ಮಾಡಿ. ಅದಕ್ಕೆ ಈ ಪಲಾವ್ ಎಲೆ ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಕಟ್ ಮಾಡಿಟ್ಟ ಈರುಳ್ಳಿ ಉಂಟಲ್ವ, ಈರುಳ್ಳಿ ಹಾಕಬೇಕು. ಪಲಾವಲ್ಲಿ ಹಾಕುವಾಗಲೂ ಪರಿಮಳ ಸ್ಟಾರ್ಟ್ ಆಗ್ತದೆ. ಇದನ್ನು ಚೆಂದಾಗಿ ಬಾಡಿಸಬೇಕು. ಚೆಂದಾಗಿ ಹುರಿಬೇಕು. ನೋಡಿ, ಈರುಳ್ಳಿ ಇಷ್ಟು ಕೆಂಪಾಗ ತನಕ ಹುರಿಬೇಕು. ಯಾಕಂದರೆ ಇದಿಷ್ಟು ಕೆಂಪಾಗಿ ಹುರಿದ್ರೆ ಮಾತ್ರ ಬಿರಿಯಾನಿ ಚೆಂದ ಬರ್ತದೆ, ಪರಿಮಳ ಆಗ್ತದೆ, ಮತ್ತು ಟೇಸ್ಟ್ ಆಗ್ತದೆ. ಅದು ಹಸಿ ಇದ್ದರೆ ಈರುಳ್ಳಿ ಅಷ್ಟು ಒಳ್ಳೆಯದಾಗೋದಿಲ್ಲ. ಇಷ್ಟು ಆದಾಗ ಈರುಳ್ಳಿದು ಒಂದು ಘಮ ಬರ್ತದೆ ಹುರಿದ ಮೇಲೆ, ಆ ಘಮ ಬರಬೇಕು. ಎಷ್ಟು ಲೈಟ್ ರೆಡ್ ಆಗಿದೆ, ಹೌದಾ, ಲೈಟ್ ಪಿಂಕ್ ಕಲರ್ ಹಾಕಬೇಕು, ಇಷ್ಟಾಗಬೇಕು, ಆಯಿತಾ. ಹಾಕಬಾರ್ದು, ಇಷ್ಟು ಚೆನ್ನಾಗಿ ಉರಿಬೇಕು. ಈಗ ಟೊಮೆಟೊ ಹಾಕಬೇಕು. 2 ಟೊಮೆಟೊ ಕಟ್ ಮಾಡಿದನ್ನು ಇದಕ್ಕೆ ಸೇರಿಸಬೇಕು. ಈ ಟೊಮೆಟೊ ಇಷ್ಟು ಫ್ರೈ ಬೇಕಂದರೆ ಒಳ್ಳೆ ಅದರಲ್ಲಿ ಈರುಳ್ಳಿ ಜೊತೆಗೆ ಮ್ಯಾಶ್ ಆಗಬೇಕು. ಒಳ್ಳೆ ತುಂಬ ಮಿಕ್ಸಾಗಿ ಒಂದು ಸ್ವಲ್ಪ ಪೇಸ್ಟಾಗಿ ಆಗಬೇಕು. ಅದು 2 ಮಿಕ್ಸಾಗಿ ಅಷ್ಟು ಚೆಂದ ಮಾಡಿ ಹುರಿಬೇಕು. ಈಗ ನೋಡಿ, ಟೊಮೆಟೊ ಎಲ್ಲ ಚೆಂದ ಬೆಂದು ಈರುಳ್ಳಿ ಒಟ್ಟಿಗೆ ಸೇರಿ
ಒಳ್ಳೆ ಘಮ ಬರ್ತಾಯಿದೆ, ಪರಿಮಳ ಬರ್ತಾಯಿದೆ. ಈಗ ಏನು ಮಾಡಬೇಕಂದ್ರೆ ಇದು ಉಂಟಲ್ಲ ಪೇಸ್ಟ್ ಮಾಡಿದ್ದು ಗ್ರೀನ್ ಪೇಸ್ಟು, ಅದನ್ನು ಸೇರಿಸ್ಬೇಕು ಆಯಿತಾ. ಅದನ್ನು ಸೇರಿಸಿ ಚಂದದಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಂದ್ರೆ ಅದ್ರ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಹೀಗೆ ಸ್ವಲ್ಪ ಒಂದು ನಿಮಿಷ ಚೆಂದ ಹುರಿದ್ರೆ ಒಳ್ಳೆ ಪರಿಮಳ ಬರ್ತದೆ. ಅದು ಚೆಂದ ಫ್ರೈ ಮಾಡಬೇಕು. ಈಗ ನೋಡಿ ಚೆಂದ ಇದು ಫ್ರೈ ಆಯಿತು ಮಸಾಲ. ಈ ಟೈಮಲ್ಲಿ ಅದ್ರ ಖಾರ ಕಡಿಮೆ ಇದೆಯಲ್ಲ, ನಾವು ಹಸಿಮೆಣಸು 2 ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ 2 ಸ್ಪೂನು ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲೆ ಇದ್ದರೆ ಹಾಕಿ ಆಯಿತಾ. ಅದನ್ನು ಹಾಕಿ ಇದರೊಟ್ಟಿಗೆ ಈಗಲೇ ಸೇರಿಸ್ಬೇಕು. ಇದರೊಟ್ಟಿಗೆ ಸೇರಿಸಿ ಒಂದು 10 ನಿಮಿಷ ಹೀಗೆ ಸ್ವಲ್ಪ ಸೇರಿಸಿ ಫ್ರೈ ಮಾಡಬೇಕು. ಅದೆಲ್ಲ ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗಬೇಕು, ಮಿಕ್ಸ್ ಆಗಿ ಫ್ರೈ ಆಗಬೇಕು. ಈಗ ನೋಡಿ ಒಳ್ಳೆ ಪೇಸ್ಟ್ ಆಯ್ತಲ್ವಾ. ಈಗ ನೋಡಿ ಇದರಲ್ಲಿ ಎಲ್ಲ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಸಾಲೆಯಿಂದ, ಆಗ ಅದು ಆಗಿದೆ ಅಂತ ಅರ್ಥ. ಈ ಟೈಮಲ್ಲಿ ಇದಕ್ಕೆ ತೊಳೆದಿಟ್ಟ ಚಿಕನನ್ನು ಸೇರಿಸ್ಬೇಕು. ಚಿಕನ್ ಸೇರಿಸಿ ಮಸಾಲೆ ಒಟ್ಟಿಗೆ ಒಳ್ಳೆ ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ 1 ನಿಮಿಷ ಹುರಿಬೇಕು ಚಿಕನನ್ನು ಮಸಾಲೆ ಒಟ್ಟಿಗೆ. ಚೆಂದ ಫ್ರೈ ಮಾಡಿದಾಗ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡ್ಕೊಳ್ತದೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸಿ ಆಯಿತಾ. ಹಸಿಮೆಣಸಿಂದೇ ಮಾಡ್ಬೋದು ನಿಮ್ಮ ಖಾರ ನೋಡಿಕೊಂಡು. ಇಲ್ಲಿದ್ದರೆ ನಮ್ಮಲ್ಲಿ ತುಂಬ ಗ್ರೀನ್ ಆದರೆ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ, ಅದಕ್ಕೆ ಸ್ವಲ್ಪ ರೆಡಿಶ್ ಮಾಡ್ತಾಯಿದ್ದೇನೆ. ಅದಕ್ಕೆ ಮೆಣಸಿನ ಹುಡಿ ಸೇರಿಸೋದು. ಹೀಗೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಬಿಡೋದು, ಅರ್ಧ ನಿಮಿಷ. 1 ನಿಮಿಷ ಆದಮೇಲೆ ಇದಕ್ಕೆ ತೊಳೆದಿಟ್ಟ ಅಕ್ಕಿಯನ್ನು ಸೇರಿಸ್ಬೇಕು. ಅಕ್ಕಿಯನ್ನು ಸೇರಿಸ್ಬೇಕು. ಈಗ ಅಕ್ಕಿಯನ್ನು ಸೇರಿಸಿ ಮಿಕ್ಸ್ ಮಾಡಬೇಕಂತಿಲ್ಲ, ಹೀಗೆ ಹಾಕಿ. ನಾನು ಈ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದು, ಇದರಲ್ಲಿ 4 ಲೋಟ ನೀರು ಹಾಕಬೇಕು. 2 ಲೋಟ ಅಕ್ಕಿ ತಗೊಂಡಿದ್ದೇನೆ ಮತ್ತು 4 ಲೋಟ ನೀರು ಹಾಕಬೇಕು. ಲೋಟ ಮತ್ತು ಇದು ಮಿಕ್ಸಿ ಇತ್ತು, ಅದರಲ್ಲಿ 2 ಲೋಟ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕಲಕಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ಟು 2 ವಿಷಲ್ ಮಾಡಬೇಕು. ಇದಕ್ಕೀಗ ನೋಡಿ, ಈಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೇನೆ. ನಿಮ್ಮ ರುಚಿಗೆ ತಕ್ಕಾಗಿ ನಿಮ್ಗೆ ಅಂದಾಜು ಇರ್ತದಲ್ವ, ಅದು ನೋಡಿ ಮಿಕ್ಸ್ ಮಾಡಿ ಮತ್ತು ನೋಡಬೇಕು ಉಪ್ಪು ಮತ್ತು ಖಾರ ಸರಿ ಉಂಟಾ ಅಂತ. ತುಂಬ ಚಪ್ಪೆ ಆಗಬಾರ್ದು, ಸ್ವಲ್ಪ ಖಾರ ಕಡಿಮೆ ಇದ್ದರೆ ಇನ್ನೊಂದು ಅರ್ಧ ಸ್ಪೂನು ಕೆಂಪು ಮೆಣಸಿನ ಹುಡಿ ಹಾಕಿ ಮತ್ತು ಮಿಕ್ಸ್ ಮಾಡಿ ಜೋರು ಉರಿಯಲ್ಲಿ 2 ಸೀಟಿ ಮಾಡಿದರೆ ಸಾಕು. ಅಂದರೆ 2 ವಿಷಲ್ ಆಗಬೇಕಾಯ್ತಾ. 2 ವಿಷಲ್ ಮಾಡಿ. ವಾವ್, ಸೂಪರಾಗಿ ಬಂದಿದೆ ನೋಡಿ, ಚೆಂದ ಸೂಪರಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕಾಯ್ತಾ. ಹೀಗೆ ಮಿಕ್ಸ್ ಮಾಡಬೇಕು, ಸ್ವಲ್ಪ ಜೋರಾಗಿ ಮಾಡಬಾರ್ದು, ಚಿಕನ್ ಎಲ್ಲ ಬಿಟ್ಕೊಡ್ತದೆ ನೋಡಿ. ಹೀಗೆ ಸೂಪರಾಗಿ ಬಂದಿದೆ. ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ, ಆಗ ಹೇಳ್ತೀರಾ. ನೋಡಿ ಪ್ಲೇಟಿಗೆ ಹಾಕಿದೆ, ಎಷ್ಟು ಸೂಪರಾಗಿ ಬಂದಿದೆ ಬಿರಿಯಾನಿ. ಚಿಕನ್ ಎಲ್ಲ ಚೆಂದ ಬೆಂದಿದೆ. ಚಿಕನ್ ಬಿರಿಯಾನಿ ರೆಡಿ.